ಒಳ್ಳೆಯವರ ಗೆಳೆತನ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾರಣ್ಣನವರು. ಬರ್ಲಿ ಜೋರಾದ ಚಪ್ಪಾಳೆ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲಾದ ಮಾತು ಬರುತ್ತಾವ, ಸಲ್ಲಾದ ಮಾತು ಬರುತ್ತಾವ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲಾದ ಮಾತು ಬರುತ್ತಾವ, ಸಲ್ಲಾದ ಮಾತು ಬರುತ್ತಾವ. ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಅಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ ಈ ಮೂರು, ಎಷ್ಟುಂಡರೆಂದು ಅನಬೇಡ ಈ ಮೂರು, ಮುಟ್ಟಾವ ಶಿವನ ಸದರಿಗೆ, ಮುಟ್ಟಾವ ಶಿವನ ಸದರಿಗೆ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳೆತನ ಮಾಡಿದರ. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ನೆರೆಗಡ್ಡಾದ ಮುದುಕಾರ, ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ನೆರೆಗಡ್ಡಾದ ಮುದುಕಾರ, ನೆರೆಗಡ್ಡಾದ ಮುದುಕಾರ ಕಂಡಾರೆ, ನೆರೆಗಡ್ಡಾದ ಮುದುಕಾರ ಕಂಡಾರೆ, ತಲೆಬಾಗಿ ನಡೆಯೋ ನನ್ನ ಕಂದ, ತಲೆಬಾಗಿ ನಡೆಯೋ ನನ್ನ ಕಂದ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲಾದ ಮಾತು ಬರುತ್ತಾವ, ಸಲ್ಲಾದ ಮಾತು ಬರುತ್ತಾವ, ಸಲ್ಲಾದ ಮಾತು ಬರುತ್ತಾವ, ಸಲ್ಲಾದ ಮಾತು ಬರುತ್ತಾವ. ಓಕೆ, ನೀವೇ ಕೇಳಿ ನಮ್ಮ ಅರ್ಚನಾ ಮ್ಯಾಮ್ನ ಸ್ಮೈಲ್ ಮಾಡಿಕೊಂಡು ಹೇಗಿತ್ತು ಅಂತ. ಹೇಗಿತ್ತು ಮ್ಯಾಮ್? ಕಲ್ಲು ಸಕ್ಕರೆ ಹೃದಯಕ್ಕೆ ಖುಷಿಯಾಗ್ಬಿಡ್ತಪ್ಪ. ತುಂಬ ಧನ್ಯವಾದಗಳು. ಹೆಚ್ಚೇನು ಹೇಳೋಕ್ಕೆ ನನಗಿಲ್ಲ. ಶ್ರುತಿ, ತಾಳ, ಆ ಭಾವ
ಎಲ್ಲವನ್ನು ತುಂಬಿ ಹಾಡಿದ್ರಿ. ಮುಟ್ಟಾವ ಶಿವನ ಸದರಿಗೆ, ಮುಟ್ಟಾವ ಶಿವನ ಸದರಿಗೆ. ರೆಕಾರ್ಡೆಡ್ ಸಾಂಗ್ನ ಕೇಳಿದ ಹಾಗಿತ್ತು, ಅಷ್ಟು ಪರ್ಫೆಕ್ಟಾಗಿ ಹಾಡಿದ್ರಿ ಇವತ್ತು. ತುಂಬ ಖುಷಿ ಆಯಿತು ಮ್ಯಾಮ್. ತುಂಬ ಸಂತೋಷ ಆಯಿತು. ಎಂಥ ಒಳ್ಳೆಯ ಸಾಹಿತ್ಯ ಇದು. ಇದನ್ನು ಬಹುಶಃ ಎಲ್ಲರೂ ತಂದೆ ತಾಯಂದರು ಏನೇನೋ ನೀತಿ ಪಾಠ ಕಥೆಗಳು ಹುಡ್ಕೊಂಡು ಹೋಗೋ ಬದಲು ಈ ಥರದ ಹಾಡುಗಳು, ಎಂಥ ವ್ಯಾಲ್ಯೂಸ್ ಇದೆ ಈ ಸಾಹಿತ್ಯದಲ್ಲಿ. ಈ ಹಾಡನ್ನು ಎಲ್ಲ ಮಕ್ಕಳಿಗೂ ಹೇಳಿಕೊಟ್ಟು ಅದರ ಅರ್ಥ ಹೇಳ್ಕೊಡ್ಬೇಕೇನೋ, ಅಷ್ಟು ಚೆಂದ ಇದೆ ಸಾಹಿತ್ಯ. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಹಾಡಿದ್ರಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಮರನ್ ಅವರೇ, ಸರ್ ಹೇಳಿ ಸರ್. ಒಳ್ಳೆ ನೀಟ್ ಪ್ರೆಸೆಂಟೇಷನ್. ಇವತ್ತು ಮೈ ತುಂಬಿ ಹಾಡಿದಿರಿ ನೀವು. ಮೊದಲಕ್ಕಿಂತ ಈ ದಿವಸ ಹಾಡಿದ್ದು ನಿಮ್ಮ ಹಾಡು ನಮ್ಮೆಲ್ಲರಿಗೂ ಭಾಳ ಇಷ್ಟವಾಗಿದೆ. ಅರ್ಚನಾ ಮ್ಯಾಮ್ ಹೇಳ್ದಾಗೆ ನಿಮ್ಮ ಹಾಡುಗಾರಿಕೆಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕು ಅಲ್ವಾ, ನಂದಿಯ ಶಿವನ ದಯದಿಂದ. ನಂದಿಯ ಶಿವನ ದಯದಿಂದ ಹೋದಾಗ ಮಂದಿ ಬಾಯೊಳಗ ಇರಬೇಕು ಅಂತ. ಎಂಥ ಸಾಹಿತ್ಯ ರೀ, ಅದ್ಭುತವಾಗಿ ಹಾಡಿದ್ರಿ, ಅದ್ಭುತವಾದ ಸಾಹಿತ್ಯ. ಆ ಎರಡನೇ ಚರಣದಲ್ಲಿ ನೀವು ಹಾಡಿದ್ರಲ್ಲ, ಗಡ್ಡ ಬಂದಿರೋ ವಯಸ್ಸಾಗಿರೋರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದಾದ್ರೂ ಒಂಚೂರು ಕಲ್ತ್ಕೋಬೇಕು ಅಂತ. ಒಂದು ಪ್ರಸಂಗ ಇದೆ, ಕನಕದಾಸರು ಪ್ರಸಂಗ ಅದು. ಕನಕದಾಸರು ರಸ್ತೆಯಲ್ಲಿ ಒಂದು ತಂಬೂರಿ ಇಟ್ಕೊಂಡು ಅವರು ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಒಂಥರ ತಿರ್ಕಂತರ ಹೋಗೋರು ತಾನೆ. ಅವ್ರು ನೋಡಿದ್ರೆ ಇವ್ ಯಾರು ತಿರ್ಕ ಬಂದ ಅಂತ. ಅಲ್ಲಿ ಹೋಗ್ತಿದ್ದ ಹುಡುಗ, ಏನು ದಾಸಯ್ಯ ಎಲ್ಗೊಂಟೆ ಅಂದ. ಕನಕದಾಸರನ್ನ ಕೆಣಕಿದ್ರು. ಕೆಣಕದ ಹುಡುಗ. ವ್ಯಾಸರಾಯರು ಅದಕ್ಕೆ ಹೇಳೋದು, ಕನಕನ ಕೆಣಕಬೇಡ್ರಿ, ಕೆಣಕದ ಮೇಲೆ ತಿಣಕಬೇಡ್ರಿ ಅಂತ. ಅವ್ರು ಹೇಳಿದ್ರು. ಅವ್ರು ಎಂಥ ಉತ್ತರ ಕೊಟ್ಟರು ಗೊತ್ತಾ ಹುಡುಗನಿಗೆ? ಏನು ಬೈಲಿಲ್ಲ, ಏನೋ ನಿನಗೆ ಬುದ್ಧಿ ಇಲ್ವೇನೋ, ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕನ್ನೋ ಹಂಗೆಲ್ಲ ಏನೂ ಹೇಳಲಿಲ್ಲ. ಏನು ದಾಸಯ್ಯ ಎಲ್ಗೊಂಟೆ ಅಂದವಸರ ಅವ್ರೇನು ಹೇಳಿದ್ರು ಗೊತ್ತಾ? ಯಾವನ ಹೇಳ್ತೀನಿ ಯಾವನ ಓದ್ಕೊಂಡೋದ, ಅವನು ನುಡಿಕೊಂಡು ಇನ್ಯಾರೋ ಹೋದ, ಅವ್ರ ಅಪ್ಪನ ನುಡಿಕೊಂಡು ನಾನು ಓದ್ತಿದ್ದೀನಪ್ಪ. ಇವು ಹುಡುಗನಿಗೆ ಗಾಬರಿ ಆಗೋಯ್ತು. ಅಯ್ಯೋ ನಾನು ಏನು ಕೇಳಿದೆ ಈ ದಾಸಯ್ಯನ, ಅರ್ಥವೇ ಆಗಿಲ್ಲ ಅವನಿಗೆ. ಹೋದ ಅವ್ರ ಅಪ್ಪನ ಕೇಳ್ದ, ನಾನು ಹಿಂಗೆ ಕೇಳಿದೆ ಅಂತ. ಎಂಥ ಕೆಲಸ ಮಾಡಿದೆಯೋ, ಹೋಗೋ ಕೇಳೋ ಅಂತ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿಸಿ ಯಾಕೆ ಹಿಂಗಂದ್ರಿ ಅಂತ ಕೇಳಿದ. ಆಗ ಹುಡುಗ ಕೇಳಿದ್ದ ಇದಕ್ಕೆ ಕನಕದಾಸರು ಹೇಳ್ತಾರೆ, ಯಾವನ ಹೆಣ್ತೀನಿ ಯಾವನ ಹೊತ್ಕೊಂಡು ಹೋದ ಅಂದರೆ ಯಾರು? ರಾಮನ ಹೆಂಡ್ತಿ ಸೀತೆನ ರಾವಣ ಹೊತ್ಕೊಂಡೋದ. ಅವನು ಹುಡಿಕೊಂಡೋಗಿದ್ದ್ಯಾರು? ಯಾರು ಹುಡ್ಕೊಂಡೋದ್ರು ಫಸ್ಟು? ಲಂಕೆಗೆ ಹಾರ್ದವ್ರು ಯಾರು? ವೀಸ ಇಲ್ಲದೆ ಹಾರ್ದಿದ್ದು ಫಸ್ಟು, ಹೌದಲ್ಲ? ಹಾಂ, ಅವನು ಹುಡಿಕೊಂಡೋದವ್ರ ಹನುಮಂತ. ಅವರಪ್ಪ ಯಾರು? ಹಾಂ, ಅಂದರೆ ಗಾಳಿ ಸೇವನೆಗೆ ವಾಕಿಂಗ್ ಹೋಗ್ತಾ ಇದ್ದೀನಪ್ಪ ಅಂತ ಅವ್ರು ಹೇಳಿದ್ದು. ಅರ್ಥ ಆಯ್ತಾ? ಎಲ್ಲೊಂಟಪ್ಪ ಅಂದರೆ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ವಾಯು ಸೇವನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು. ನೋಡಿ ಎಂಥ ಮಾರ್ಮಿಕವಾದ ಅರ್ಥ ಇದೆಯಲ್ಲ. ಅದಕ್ಕೆ ದೊಡ್ಡವರು ಚಿಕ್ಕವರು ಅಂತ ಒಂಚೂರು ಗೌರವ ಇರಬೇಕು ಅನ್ನೋದು ಈ ಹಾಡಿನ ಮರ್ಮ. ನೆರೆ ಕಟ್ಟಾದ ಮುದುಕಾರ ಕಂಡರೆ ತಲೆಬಾಗಿ ನಡೆಯೋ ನನ್ನ ಕಂದ. ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಮಾರಣ್ಣನವರೇ, ನನ್ನ ಕೈಲಿರೋದೇನು? ಕೊಳಲು ಮೇಡಮ್. ಹೌದು, ನಿನ್ನೆ ಕೇಳ್ತಿದ್ರಲ್ವಾ, ಹಾಗಾಗಿ ಒಂದು ಝಲಕ್